ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ 9 ಗಂಟೆ ಕರೆಕ್ಟಾಗಿ ಆಗಿದೆ. ಅಂದರೆ ಇನ್ನೊಂದು 5 ಮಿನಿಟ್ಸ್ ಇದೆ ಅಷ್ಟೇ. 8:30ಗೆ ಇದ್ದಿದ್ದು. ಮೋಹನ್ಮಮ್ಮ ಈಗ ವಾಕ್ ಮುಗಿಸ್ಕೊಂಡು ಬಂದಿದ್ದಾರೆ. ನಾನಿಲ್ಲಿ ಬಿಸಿನೀರು ಕಾಯಿಸಿದ್ದೀನಿ, ಬಿಸಿ ಬಿಸಿ ಇದೆ. ನೋಡ್ತಾ ಇದ್ದೀರಾ, ಹೊಗೆ ಎಲ್ಲ ಹೋಗ್ತಾ ಇದೆ. ಈ ಥರ ಇರಬೇಕು, ಕಾಫಿ ಥರ. ಅದು ಬಾಣಂತಿಯಲ್ಲಿ ಅಭ್ಯಾಸ ಆಗಿದ್ದು, ಅದೇ ಅಭ್ಯಾಸ ಆಗ್ತದೆ. ಹಾಗೆ ಕಾಫಿಗೆ ಇಟ್ಟಿದ್ದೀನಿ, ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಕಡೆ ಚಿಕನ್ ಸಾಂಬಾರು ಬಿಸಿಗೆ ಇಟ್ಟಿದ್ದೀನಿ. ರಾತ್ರಿ ಏನು ಮಾಡಿರೋದು ಅಂದರೆ, ಕೌಶಿ ಇದ್ದಾಗ ಯಾವಾಗಲೂ 3 ಮೊಟ್ಟೆ ಬೇಯಕ್ಕಿಡೋದಲ್ವಾ. ನಾನು ನೆನಪಿಲ್ಲ, ಅವನು ಸಿಟಿಗೆ ಹೋಗಿದ್ದಾನೆ ಅಂತ ನಾನು 2 ಮೊಟ್ಟೆ ಬೇಯಕ್ಕಿಟ್ಟಿದ್ದು. 3 ಮೊಟ್ಟೆ ಬೇಯಕ್ಕಿಟ್ಬಿಟ್ಟಿದ್ದೀನಿ. ಅವ್ನು ನೆನಪಿಲ್ಲ, ಅವನಿಲ್ಲ ಅಂತೇಳಿ. ಅದು ಇನ್ನೊಂದು ಅಲ್ಲೇ ಇದೆ. ಇವಾಗ ಚಪಾತಿ ಮಾಡಲಾ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಿನ್ನೆ ರೊಟ್ಟಿ ಮಾಡಿದ್ದೆ. ಇವತ್ತು ಚಪಾತಿ ಮಾಡೋರೆ ಏನಂತಾರೋ ಗೊತ್ತಿಲ್ಲ. ಮಾಮೇನೋ ತಿಂತಾರೆ, ಅದಕ್ಕೆ ಕೇಳ್ತೀನಿ ಒಂದ್ಸರಿ. ಆಮೇಲೆ ಅಲ್ಲಿ ಕಾರ್ಯ ಇದೆಯಲ್ಲ, ಅಲ್ಲಿಗೆ ಸ್ವಲ್ಪ ಬೇಗ ಹೋಗ್ಬೇಕಂತೆ. ಆವತ್ತು ಮುಖ ನೋಡ್ಕೊಬಂದ್ಬಿಟ್ಟೆ. ಇವತ್ತಾದ್ರೂ ಸ್ವಲ್ಪ ಹೊತ್ತು ಬೇಗ ಹೋದ್ರೆ ಎಲ್ಲರೂ ಮಾತಾಡ್ಸ್ಕೊಂಡು ಬರ್ಬೋದು ಅಂತ ಹೇಳ್ತಿದ್ದಾರೆ. ಹಾಗೆ ನಾನೀಗ ಮಾಮನ ಜೊತೆ ಹೋಗ್ತೀನಿ. ಹೋಗ್ಬಿಟ್ಟು ಮೈನ ಮನೆ ಆಯ್ತಾ, ಇಲ್ಲ ಅಂದರೆ ಪ್ರವೀಣನ ಮನೆಗೆ ಹೋಗ್ತೀನಿ. ಆ ಕಡೆಯಿಂದ ಬರಬೇಕಾದ್ರೆ ಕೌಶಿನ ಕರ್ಕೊಬರ್ತಾರೆ, ನಾನು ಬಸ್ಸಲ್ಲಿ ಬರ್ತೀನಿ. ಆ ಥರ. ಓಕೆ ಫ್ರೆಂಡ್ಸ್, ನೀರು ಕುಡಿಬೇಕು, ಬಿಸಿ ಬಿಸಿ ಇದೆ. ಇವಾಗ ಹೊರಟಿದ್ದೀವಿ ನಾವು. ಅಂದರೆ ಟೈಮ್ ಬಂದು ಇವಾಗ ಕರೆಕ್ಟಾಗಿ 10:20 ಆಗಿದೆ. ಮಾಮ ಹೇಳಿದರು 9:30ಗೆ ಹೊರಡೋಣ ಅಂಥೇಳಿ. ನಾನು ಆಯಿತು ಅಂತೇಳಿ ರೆಡಿ ಆದೆ. 9:30 ಅಲ್ಲ, 10 ಗಂಟೆ ಆಗೋಯಿತು. ಇವಾಗ ಹೊರಟಿದ್ದೀವಿ. ಇನ್ನು ಹೋಗೋದ್ರೊಳಗಡೆ ಎಷ್ಟು 11 ಗಂಟೆ ಅಂತ ಆಗುತ್ತೆ. ಮಾಮ ಕಸ ಬಿಸಾಕಿ ಬರೋದ್ರೊಳಗಡೆ ನಾನು ಕೆಳಗಡೆ ಹೋಗಿರ್ತೀನಿ ಲಾಕ್ ಮಾಡಿಕೊಂಡು. ಹಾಗೆ ಇದು ಬಂದು ಕೌಶಿ ತೊಗೊಟ್ಟಿದ್ದು ಇಯರಿಂಗ್ಸು. ಚೆನ್ನಾಗಿದೆ, ಪುಟ್ಟ ಆಣಿಗಿದೆ ನನಗೆ. ಆಮೇಲೆ ಇದೇನಿದೆ ಅಂದರೆ ವೆಯ್ಟ್ ಇದೆ. ನನಗಂತೂ ಇಷ್ಟ ಆಯಿತು. ಇನ್ನೊಂದಿದೆ ಇದೇ ಥರದ್ದು, ಆದರೆ ಅದು ಸ್ವಲ್ಪ ದೊಡ್ಡದು, ಇನ್ನು ಲೆಂತು ಅಂದರೆ ಉದ್ದನೂ ಸ್ವಲ್ಪ ದೊಡ್ಡದಿದೆ. ಇದು ಆ ಥರ ಅಲ್ಲ, ಪುಟಾಣಿಗಿದೆ. ಒಂಥರ ಮಕ್ಕಳದು ಪುಟಾಣಿ ಜುಮ್ಕೆಲ್ಲ ಬರುತ್ತೆ ನೋಡಿ, ಆ ಥರ ಇದೆ. ತುಂಬ ಇಷ್ಟ ಆಯಿತು. ಮತ್ತು ಇದು ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದಲ್ಲ, ಅದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಥರ ಹಾಕ್ಕೊಂಡಿದ್ದೀನಿ. ಹಾಗೆ ಕೂದಲು ಈ ಥರ ಎತ್ಬಿಟ್ಟು ಕಟ್ಟಿದ್ದೀನಿ. ಇದು ಗೊತ್ತಲ್ಲ, ಯಾವಾಗಲೂ ಇದೇ ಥರ ಕಟ್ಟೋದು. ಗಾಳಿಗೆಲ್ಲ ಫುಲ್ಲು ಹುಚ್ಚಿ ಥರ ಆಗಿರ್ತೀನಿ ಹೋಗೋದ್ರೊಳಗಡೆ. ಆದ್ದರಿಂದ ಯಾವಾಗಲೂ ನಾನು ಜಾಸ್ತಿ ಇದೇ ಥರನೇ, ಮನೇಲಿದ್ರು ಅದೇ ಥರನೇ ಮಾಡಿರ್ತೀನಿ. ಏನಾದ್ರು ಫಂಕ್ಷನ್ ಅಂದರೆ ಅಷ್ಟೇ ಫ್ರೀ ಏರ್ ಬಿಡೋದು, ಇಲ್ಲಾಂದರೆ ಕೂದಲಿಗೆ ಒಂದು ಕ್ಲಿಪ್ ಹಾಕೋದು. ಓಕೆ, ನಾನು ಹೊರಡ್ತಿದ್ದೀನಿ ಇವಾಗ. ಹಾಗೆ ಒಂದು ಜಾಕೆಟ್ ತೊಗೊಂಡಿದ್ದೀನಿ. ಅದು ಏನಂದರೆ, ಆ ಕಡೆಯಿಂದ ಬರಬೇಕಾದ್ರೆ ನಾನು ಬಸ್ಸಲ್ಲಿ ಬರಬೇಕು. ಆದ್ದರಿಂದ ಬಸ್ಸಲ್ಲಿ ಬಂದರೆ ಆಮೇಲೆ ಆಗಲೇ ವೆದರ್ ಹೆಂಗಿದೆ ಅಂದರೆ ಸ್ವಲ್ಪ ಬಿಸಿಲು ಇದೆ, ಮೋಡನೂ ಇದೆ, ಆ ಥರ ಇದೆ. ಅಕಸ್ಮಾತ್ ಮಳೆ ಬಂದರೆ ಆ ಜಾಕೆಟ್ ಇರಲಿ ಅಂತೇಳಿ. ಹಾಗೆ ಒಂದು ಹೆಲ್ಮೆಟು ಎತ್ಕೊಂಡು ಹೋಗಿದ್ದಾರೆ ಮೊನ್ನೆ. ಇದೊಂದು ಹೆಲ್ಮೆಟ್ ನಾನು ಎತ್ಕೊಂಡು ಹೋಗಬೇಕು. ಹಾಗೆ ಈ ಬ್ಯಾಗ್ ಹೇಳಿದ್ನಲ್ಲ ಮೊನ್ನೆ, ನೋಡಿ ತೋರಿಸಿದ್ನಲ್ಲ, ಈ ಥರ. ಇವಾಗೇನು ಲಗೇಜ್ ಏನಿಲ್ವಲ್ಲ, ಅಂಥ ಟೈಮಲ್ಲಿ ಈ ಥರ ಬ್ಯಾಗ್ನ ನಾನು ಹೆಚ್ಚಾಗಿ ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಟೈಮಲ್ಲಿ ಈ ಬ್ಯಾಗ್ ಏನು ಯೂಸ್ ಮಾಡಲ್ಲ. ಲಗೇಜ್ ಏನಾದರೂ ಇದೆ ಅಂದರೆ ಆ ಬ್ಯಾಗೇ ತೊಗೊಂಡೋಗ್ತೀನಿ. ಆ ಥರ ಫಸ್ಟು ಹೋಗ್ಬೇಕಾದ್ರೆ ಹೊರಗಡೆ ನಾನು ಎಲ್ಲೇ ಹೋದ್ರೂ ಸಿಲಿಂಡರ್ ಅಂತೂ ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಹಾಗೆ ಒಂದು ದೇವರಿಗೆ ಒಂದು ನಮಸ್ಕಾರ ಮಾಡಿ ಆಮೇಲೆ ಹೋಗೋದು. ಓಕೆ ಫ್ರೆಂಡ್ಸ್, ವಿಡಿಯೋನ ನೋಡೋಣ. ಅಲ್ಲಿ ಹೋಗ್ತೇನಂದರೆ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ, ಇಲ್ಲಾಂದರೆ ಮೈನಾ ಇರ್ತಾಳೆ ಏನೋ ಗೊತ್ತಿಲ್ಲ. ನನಗೆ ಓಲೆ ನೋಡಿದ್ರೆ ಅದನ್ನು ಒಂಥರ ಖುಷಿ ಆಗ್ತಿದೆ. ಮೈನಾ ಇರ್ತಾಳೆ ಏನೋ ಗೊತ್ತಿಲ್ಲ. ಮೈನಾ ಇಲ್ಲಾಂದರೆ ಪ್ರವೀಣ ಮನೆಗೆ ಹೋಗ್ತೀನಿ. ಓಕೆ ನೋಡಿ, ಇಲ್ಲಿ ನಮ್ಮ ಸುಂದ್ರಿಯರಿಗೆ ಕರ್ಮೀನು ಹಾಕಿದ್ದೀನಿ ತಿನ್ನಲಿ ಅಂತೇಳಿ. ಯಾಕೆಂದರೆ ಹಾಲು ಅನ್ನ ಎಲ್ಲ ಕಲಸಿಟ್ಟಿದ್ದೀನಿ, ನಿದ್ದೆ ಮಾಡುತ್ತೆ. ಹಾಗೆ ಇವಾಗ ನಾನು ಹೊರಡೋದಷ್ಟೇ. ನಾನು ಆ ಶೂ ಯೂಸೇ ಮಾಡಿಲ್ಲ, ಈ ಶೂನೇ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಅದೇನಂದರೆ ಮಳೆಯಲ್ಲೇ ಬಿದ್ದರೆ ಅಷ್ಟು ಇದಾಗಲ್ಲ. ಇದು ಮಳೆ ಬಿದ್ರೂ ಏನು ಆಗೋದಿಲ್ಲ ನೋಡಿ. ಇದು ಚೆನ್ನಾಗಿ ಕಾಣಿಸುತ್ತಲ್ಲ. ಗುಮಿ ತಿನ್ನ. ಇವಳು ನೋಡಿ ಕದ್ಕೊಬಂದು, ಇವಳು ಕಳ್ಳಿ ಒಂಥರ. ಹೇಗೆ ಅಂದರೆ ಔಸ್ಕೊಬಂದು ತಿನ್ನೋದು. ಎತ್ತಿಟ್ಟೆ. ನಾವು ಇವಾಗ ಹೊರಟಿದ್ದೀವಿ. ಮಾಮ ಹೇಳ್ತಾಯಿದ್ರು ಬೇಗನೆ ರೆಡಿಯಾಗು, 9:30ಗೆಲ್ಲ ಹೊರಡೋಣ ಅಂಥೇಳಿ.
ಹಾಗೆ ನಾನು ಹೇಳಿದೆ ಓಕೆ ಅಂತ, ಯಾಕೆಂದರೆ ಏನೂ ಕೆಲಸ ಇರಲಿಲ್ಲ. ಮತ್ತು ಚಪಾತಿ ತಿಂಡಿಗೆ ಚಪಾತಿ ಮಾಡಲಾ, ಹೇಗೇನಾದ್ರು ಚಿಕನ್ ಸಾಂಬಾರು ಇದೆ ಮಾಡಲಾ ಏನು ಅಂತ ಕೇಳಿದೆ. ಅದಕ್ಕೆ ಬೇಡ, ರೈಸ್ ಮಾಡಿಬಿಡು, ಈಸಿ ಆಗುತ್ತೆ. ನೀ ಚಪಾತಿ ಆದರೆ ಈಗ ಕಲಸಿ ಅದನ್ನ ಒತ್ತಿ ತಿನ್ನೋದ್ರೊಳಗಡೆ ಲೇಟ್ ಆಗಿಬಿಡುತ್ತೆ. ಅನ್ನ ಮಾಡಿಬಿಡು, ರೈಸ್ ಇದೆ ಸಾಂಬಾರಿದೆ ಅಲ್ವ ಅಂದ್ಬಿಟ್ಟು ಆಮೇಲೆ ಅನ್ನ ಮಾಡಿದೆ. ಅನ್ನ ಅಂದರೆ ಬೇಗ ಅಲ್ವಾ, ಈಸಿಯಾಗಿ ಆಗುತ್ತೆ. ಮತ್ತು ಅನ್ನ ತಿಂದ್ಕೊಂಡು ಚಿಕನ್ ಸಾಂಬಾರಲ್ಲಿ ಹೊರಟ್ವಿ. ಹಾಗೆ ಫ್ಲೈವರ್ ಮೇಲೆ ಹೊಟ್ಟೋಗೋಣ, ಹತ್ತಿರ ಆಗುತ್ತೆ ಅಂದ್ಬಿಟ್ಟು. ಕೆಳಗಡೆ ಅಂದರೆ ಫುಲ್ಲು ಜಾಮ್ ಆಗ್ತಾ ಇರುತ್ತೆ. ಅದಕ್ಕೆ ಈಗ ಫ್ಲೈವರ್ ಮೇಲೆ ಹತ್ತಿದ್ದೀವಿ, ಇವಾಗ ಹೊರಟಿದ್ದೀವಿ. ಹಾಗೆ ಇಲ್ಲಿಂದ ಡಿ ಮಾರ್ಟ್ ನೋಡಿ ಯಾವ ಥರ ಕಾಣಿಸುತ್ತೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇಷ್ಟು ಫ್ಲೋರ್ ಇದೆ. ಇನ್ನೂ ಈಗ ಫಸ್ಟ್ ಫ್ಲೋರ್ ಒಂದೇ ಓಪನ್ ಆಗಿರೋದು, ಮತ್ತು ಗ್ರೌಂಡ್ ಫ್ಲೋರ್ ಅಷ್ಟೇ ಓಪನ್ ಆಗಿರೋದು. 2 ಫ್ಲೋರ್ ಅಷ್ಟೇ ಓಪನ್ ಆಗಿದೆ. ಮುಂದೆ ಇನ್ನೂ ಏನೆಲ್ಲ ಮಾಡ್ತಾರೆ ಗೊತ್ತಿಲ್ಲ. ಇದು ಬಂದು ಮೆಟ್ರೋ. ಇವಾಗಲೇ ಮೆಟ್ರೋ ನೈಟ್ ಟೈಮ್ ಅಂದರೆ ರಾತ್ರಿ ಟೈಮು, ಏಕೆಂದರೆ ಡ್ರೈವರು ಇಲ್ವಲ್ಲ ಈ ಮೆಟ್ರೋಗೆ, ಅದರಿಂದ ರಾತ್ರಿ ಟೈಮು ಇದಾಗ್ತಾಯಿದೆ ಅಂತೆ. ಏನೋ ಟ್ರೈನ್ ಬರೋದು ಹೋಗೋದು ಅಂದರೆ ಟ್ರಯಲ್ ನೋಡ್ತಾ ಇದ್ದಾರಂತೆ. ಏನಾದರೂ ಮುಂದೆ ಪ್ರಾಬ್ಲಮ್ ಆಗುತ್ತಾ, ಯಾಕೆಂದರೆ ಡ್ರೈವರ್ ಇಲ್ಲ ಅಂದಾಗ ಪ್ರಾಬ್ಲಮ್ ಆಗುತ್ತಾ ಇಲ್ವ ಅಂತ ಇವಾಗಲೇ ಚೆಕ್ ಮಾಡಬೇಕಲ್ಲ, ಅದಕ್ಕೆ ನೋಡ್ತಾ ಇದ್ದಾರೆ. ಸುಮಾರು ಜನ ಹೇಳಿದಾರಂತೆ ರಾತ್ರಿ 2 ಗಂಟೆ ಆ ಥರ ಟ್ರೈನ್ ಓಡಾಡ್ತಾ ಇರುತ್ತೆ, ಅಂದರೆ ಈ ಥರ ಚೆಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಾದಮೇಲೆ ನಾವು ನೈಸ್ ರೋಡಿಗೆ ಬಂದ್ವಿ. ನೈಸ್ ರೋಡಲ್ಲಿ ಬರಬೇಕಾದ್ರೆ ಟೋಲು ರೇಟ್ ಎಲ್ಲ ಏನಾಗಿದೆ, ಜಾಸ್ತಿ ಆಗಿಬಿಟ್ಟಿದೆ. ನಾನು ಹೋಗ್ತಿದ್ದಾಗ 35 ರುಪೀಸೋ ಎಷ್ಟೋ ಕೊಡ್ತಾಯಿದೆ, ನನಗೆ ಮರ್ತೇ ಹೋಗಿದೆ. ನನಗೆ ಈಗ ಕೌಶಿ ಹೋಗ್ತಾ ಇರ್ತಾನಲ್ಲ, ನಾನು ಬಸ್ಸಲ್ಲಿ ಓಡಾಡ್ತಾ ಇರ್ತೀನಿ, ಅದಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ. ಆಮೇಲೆ 40 ರುಪೀಸ್ ತೊಗೊಂಡ್ರು ಟೋಲ್ ರೇಟ್ ಬಂದು. ನಾನು ಅಂದ್ಕೊಂಡು ಇಷ್ಟೊಂದು ರೇಟ್ ಜಾಸ್ತಿ ಆಗೋಗಿದೆಯಾ ಅಂತೇಳಿ. ಆಮೇಲೆ ಮಾಮ ನೀನು ಬಂದಿಲ್ವಲ್ಲ ಅದಕ್ಕೆ ನಿನಗೆ ಗೊತ್ತಿಲ್ಲ, ಮತ್ತೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಎಲ್ಲ ರೇಟು ಜಾಸ್ತಿ ಆದಮೇಲೆ ಇದ್ರ ರೇಟು ಕೂಡ ಜಾಸ್ತಿ ಮಾಡಬೇಕಲ್ವ, ಅದಕ್ಕೆ ಅದ್ರ ರೇಟು ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗೆ ಟೋಲಿಂದ ಇಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಿದ್ದೀನ. ಈ ಹೆಲ್ಮೆಟ್ ಬಂದು ಹೇಗೆ ಅಂದರೆ ಫುಲ್ಲು ನನ್ನ ತಲೆ ಟೈಟಾಗಿ ಕೂತ್ಕೊಳ್ಳಲ್ಲ. ಅದು ಏನಂದರೆ ಗಾಳಿ ಜೋರಾಗಿ ಬಂದಾಗೆಲ್ಲ ಮೇಲೆ ಅಂದರೆ ಬಿದ್ದೋಗೋ ಥರ ಆಗ್ತಾ ಇರುತ್ತೆ, ಹಿಂದೆ ಹೋಗೋ ಥರ ಆಗ್ತಾ ಇರುತ್ತೆ. ಅದಕ್ಕೆ ಅದನ್ನು ಒಂದು ಸರಿ ಮೇಲಿಂದ ಕೈ ಇಟ್ಕೊಂಡಿರ್ತೀನಿ, ಒಂದೊಂದು ಸರಿ ಇಲ್ಲಾಂದರೆ ಕೆಳಗಡೆ ಎಳ್ದಿಟ್ಕೊಂಡಿರ್ತೀನಿ, ಆವಾಗ ಟೈಟಾಗಿ ಕೂತ್ಕೊಂಡಿರುತ್ತೆ ಆ ಥರ. ಇಲ್ಲಿ ನೋಡಿ ಹಸುಗಳೇ ಹಿಂಗೆ ನಿದ್ದೆ ಮಾಡ್ತಾಯಿದೆ. ತಣ್ಣಗಿದೆ ಅಂತ ಹೇಳಿ ಮಲಗಿಬಿಟ್ಟಿದೆ. ಮೈನಾ ಮನೆಗೆ ಬಂದೆ. ಅಂದರೆ ಮೈನಂಗೆ ಫೋನ್ ಮಾಡಿರಲಿಲ್ಲ ನಾನು. ಮಾಮಂಗೆ ಹೇಳ್ದೆ ಫೋನ್ ಮಾಡ್ತೀನಿ ಅಕಸ್ಮಾತ್ ಅವಳು ಎಲ್ಲಾದರೂ ಹೊರ್ಗಡೆ ಹೋಗಿದ್ರೆ ಅಂತೇಳಿ. ಈ ಮಾಮ ಬೇಡ ನಾವು ಬರ್ತಿದ್ದೀವಿ ಅಂದರೆ ಏನಾದರೂ ತರ್ತಾರೆ, ಬೇಡ ಮಾಡಬೇಡ ಅಂತೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಫೋನ್ ಮಾಡಲಿಲ್ಲ. ಮನೆ ಹತ್ರ ಬರೋಣ ಅಂದರೆ ಹೋಗೋಣ, ಹೋಗ್ಬಿಟ್ಟು ಫೋನ್ ಮಾಡೋಣ. ಮೈನಾ ಏನಾದರೂ ಇದ್ದರೆ ಮೈನನ ಮನೆಗೆ ಹೋಗೋಣ, ಮೈನಾ ಇಲ್ಲ ಅಂದರೆ ಪ್ರವೀಣನ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಮನೆ ಹತ್ರ ಬರೋದಕ್ಕೂ ನವಿ ಕೆಳಗಡೆ ಇದ್ದ. ಸರಿ ಆಯಿತು, ಮೈನಾ ಇದ್ದಾಳ ಅಂತ ಕೇಳಿದೆ. ಹ್ಞೂ ಇದ್ದಾಳೆ ಮನೇಲೆ ಅಂತ ಅಂದ. ಅವ್ನಿಗೇನೋ ಹೊರಗಡೆ ಕೆಲಸ ಇದೆ ಅಂದ್ಬಿಟ್ಟು ಅವ್ನು ಹೋದ. ನಾನು ಮೇಲೆ ಬಂದೆ. ಮನೆಗೆ ಬಂದೆ ಅಂದರೆ ಮನೆ ಒಳಗಡೆಗೆ ಬರ್ತಿದ್ದಾಗೆ ಏನೋ ಒಂಥರ ಸ್ಮೆಲ್ ಬರ್ತಾಯಿತ್ತು, ಏನೋ ಒಂಥರ ಕೆಟ್ಟ ಸ್ಮೆಲ್ ಥರ. ಅಂದರೆ ಇವಾಗ ಮನೆ ಒರೆಸ್ತೀವಲ್ಲ, ಆ ಮಾಪ್ ಎಲ್ಲ ಏನಂದರೆ ಈ ವೆದರಿಗೆ, ಮಳೆ ವೆದರ್ ಇರೋದ್ರಿಂದ ಆ ಮಳೆಗೆ ಮಾಪ್ಗಳು ಒಣಗ್ತಾ ಇಲ್ಲ, ಅದ್ರದ್ದು ಒಂಥರ ಸ್ಮೆಲ್ ಬರ್ತಾಯಿತ್ತು. ಅದೇ ತಾನೇ ಕೆಲಸದ ಆಂಟಿ ಬಂದು ಮನೆಯೆಲ್ಲ ಒರೆಸೋಗಿದ್ದಾರೆ. ಅದೇ ತಾನೇ ನಾನು ಕೂಡ ಎಂಟ್ರಿ ಆಗಿದ್ದೀನಿ. ಅದಕ್ಕೆ ನನಗೇನೋ ಒಂಥರ ಸ್ಮೆಲ್ಲು ಅಂದ್ಕೊಂಡೇ ಹೋದೆ. ಆಮೇಲೆ ಗೊತ್ತಾಯಿತು ಮಾಪ್ತಿರ್ಬೋದು ಅಂತ ಅಂದ್ಕೊಂಡೆ. ಹಾಗೆ ಮೈನಾ ಅಂತ ಕರೆದೆ. ಅವಳು ಇದು ಸೌಂಡ್ ಏನೂ ಇರಲಿಲ್ಲ. ಆಮೇಲೆ ಸ್ವೀಟಿಗೆ ಕೇಳಿದ್ರೆ ಅವಳು ಅಮ್ಮ ಇದ್ದಾರೆ ಮೇಲೋಗಿರಬೇಕು ಅಂತ ಅವಳು ಹೇಳಿದ್ಲು. ಆಮೇಲೆ ಧನು ರೂಮಿಗೆ ಬಂದೆ. ಧನು ಅಮ್ಮ ಟೆರೆಸ್ ಮೇಲೆ ಹೋಗಿರ್ಬೋದು ಅಂತ ಇವನು ಹೇಳ್ದ. ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಏನೋ ರಿಪೇರಿ ಮಾಡ್ತಾಯಿದ್ರು. ನಾನು ಕೇಳಿಬಿಟ್ಟು ಟೆರೆಸ್ ಮೇಲೆ ಹೋಗಲಿಲ್ಲ. ಇವನು ಹೇಳ್ದ ಟೆರೆಸ್ ಮೇಲೆ ಇರ್ಬೋದು ಅಂತ. ನಾನು ಮತ್ತೆ ಯಾರು ಟೆರೆಸ್ ಮೇಲೆ ಹತ್ತುತ್ತಾರೆ ಅಂದ್ಬಿಟ್ಟು ಟೆರೆಸ್ ಮೇಲೆ ಹೋಗಲಿಲ್ಲ. ನಾನು ಆರಾಮಾಗಿ ಕೆಳಗಡೆ ಹೋಗಿರ್ತೀನಿ, ಆಮೇಲೆ ಬರ್ತಾಳೆ ಅಂದ್ಬಿಟ್ಟು ಬಂದು ನೋಡಿದೆ ಇಲ್ಲೆಲ್ಲಾದರೂ ಇದ್ದಾಳೇನೋ ಅಂತ. ಇಲ್ಲೂ ಇರಲಿಲ್ಲ. ಹಾಗೆ ನಾನು ಕೆಳಗಡೆ ಹೋದೆ. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ಹೇಳ್ತಾಯಿದ್ಲು, ನಾನು
ಇಲ್ಲಿ ಮೇಲೂ ಹೋಗಿರಲಿಲ್ಲ, ಕೆಳಗಡೆನೇ ಇದ್ದೆ ಅಂತ ಹೇಳ್ತಾಯಿದ್ಲು. ಆಮೇಲೆ ಸ್ವಲ್ಪ ಹೊತ್ತು ನಾನು ಹೋದ ತಕ್ಷಣ ಟೀ ಕೊಟ್ಟಲು, ಕುಡ್ಕೊಂಡು ಆಮೇಲೆ ನಾವು ಬರ್ತೀವಿ ಅಂತ ಗೊತ್ತಿರಲಿಲ್ವಲ್ಲ, ಅದರಿಂದ ಅವರಿಗೆ ಅಂತೇಳಿ ಚಿಕನ್ ತಂದಿರಲಿಲ್ಲ, ಫಿಶ್ಶು ಮತ್ತು ಫ್ರಾನ್ಸ್ ಬೇಕು ಅಂತ ಇದ್ರಂಥ ಹುಡುಗರು. ಅದಕ್ಕೆ ಅದನ್ನು ತೊಗೊಂಡು ಬಂದಿದ್ದರು. ಆಮೇಲೆ ಸರಿ ಅವಳೇ ಕ್ಲೀನ್ ಮಾಡ್ತಾಯಿದ್ಲು, ಏನು ಮಾಡೋದು ಅಂತ ನನ್ನನ್ನೇ ಕೇಳಿದ್ಲು, ಏನು ಮಾಡೋದು ಅಂತ. ಆಮೇಲೆ ಫಿಶ್ಶು ಮತ್ತು ಫ್ರಾನ್ಸ್ ಎಲ್ಲ ನಾನೇ ಕ್ಲೀನ್ ಮಾಡಿ ಅದನ್ನೆಲ್ಲ ತೊಳೆದ್ಬಿಟ್ಟು ಕೊಟ್ಟೆ. ಆಮೇಲೆ ಅವಳು ಈ ಥರ ಮಾಡೋಣ ಅಂತ ಒಂದು ಐಡಿಯಾ ಕೊಟ್ಟಳು. ಚಿಕನ್ ತೊಗೊಬರ್ತೀನಿ ನಾನು, ಚಿಕನ್ ಪಲಾವ್ ಮತ್ತು ಚಿಕನ್ ಗ್ರೇವಿ ಮತ್ತು ಪ್ರಾನ್ಸ್ ಗ್ರೇವಿ ಮತ್ತು ಫಿಶ್ ಫ್ರೈ ಮಾಡಿಬಿಡೋಣ ಅಂತೇಳಿ. ಸರಿ ಆಯಿತು ಅಂತ ಹೇಳಿದೆ. ಆಮೇಲೆ ಅವಳು ಚಿಕನ್ ತರಕ್ಕೆ ಹೋದ್ಲು, ನಾನಿಲ್ಲಿ ಎಲ್ಲ ಕ್ಲೀನ್ ಮಾಡಿ. ಅವರು ಫಿಶ್ನ ಒಂದು 3/4 ಭಾಗ ಕ್ಲೀನ್ ಮಾಡಿರ್ತಾರೆ, ಇನ್ನೂ ಒಂದಷ್ಟು 1/4 ಭಾಗ ಏನಿದೆ ಅದನ್ನು ನಾವು ಕ್ಲೀನ್ ಮಾಡಬೇಕು. ಅದಕ್ಕೆ ಸರಿ ಆಯಿತು ಬಿಡು, ನಾನು ಕ್ಲೀನ್ ಮಾಡ್ತಾಯಿರ್ತೀನಿ, ನೀನು ತೊಗೊಬರೋಗು ಅಂತ ಹೇಳಿದೆ. ಹಾಗೆ ಆಯಿತು ಅಂದ್ಬಿಟ್ಟು ಅವಳು ಹೋಗಿದ್ಲು. ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಫಿಶ್ ಎಲ್ಲ ಇಟ್ಟಿದ್ದೀನಿ. ಆಮೇಲೆ ಅವಳು ಬಂದಮೇಲೆ ಮಸಾಲೆ ಪೌಡರ್ಗಳು ಎಲ್ಲಿದೆ ಅಂತ ನೋಡಿಬಿಟ್ಟು ಆಮೇಲೆ ಮಸಾಲೆ ಹಾಕಿ ಇಟ್ಬಿಡೋಣ ಅಂಥೇಳಿ. ಆಮೇಲೆ ಫಿಶಲ್ಲಿ ಮೊಟ್ಟೆ ಕೂಡ ಸಿಕ್ತು ಸ್ವಲ್ಪ, ಅದನ್ನು ಎತ್ತಿಟ್ಬಿಟ್ಟು 2 ಅಂದರೆ ಬಾಂಗ್ಡಾ ಮೀನು ಮತ್ತು ಮತ್ತಿ ಮೀನು 2 ಥರ ಇದೆ, 2ರಲ್ಲೂ ಮೊಟ್ಟೆ ಇರುತ್ತೆ ಚಿಕ್ಕದು. ಅದಕ್ಕೂ ಕೂಡ ಮಸಾಲೆ ಹಾಕಿಟ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಒಂದಷ್ಟು ಎತ್ತಿಟ್ಟಿದ್ದೀನಿ ತೊಳೆದ್ಬಿಟ್ಟು. ಇದು ಸ್ವಲ್ಪ ಮರಳು ಥರ ಇರುತ್ತೆ ಅದು ಮೊಟ್ಟೆ, ಇದೊಂದು ಥರ ಇರುತ್ತೆ, ಅದೇ ಒಂದು ಥರ ಇರುತ್ತೆ. ಆಮೇಲೆ ನಾನು ಇಷ್ಟೇ ಕ್ಲೀನ್ ಮಾಡಿಕೊಟ್ಟೆ, ಮತ್ತು ಅದಕ್ಕೆ ಮಸಾಲೆ ಏನಿದೆ ಅದನ್ನು ಹಾಕ್ಕೊಟ್ಟೆ. ನಾವು ಹೋದಾಗ ಎಷ್ಟಾಗಿತ್ತು ಟೈಮ್ ಅಂದರೆ 11:30 ಆಗಿತ್ತು. ಆಮೇಲೆ ಅವಳು ಹೋಗಿ ಚಿಕನ್ ಕೂಡ ತಂದಳು. ಆಮೇಲೆ ನಾನು ಇನ್ನೇನು ಮಾಡಲಿಲ್ಲ, ಅವಳೇ ಎಲ್ಲ ಮಾಡಿದ್ಲು. ಚಿಕನ್ ಪಲಾವ್ ಮಾಡಿದ್ಲು, ಹಾಗೆ ಚಿಕನ್ ಗ್ರೇವಿ ಮಾಡಿದ್ಲು. ಮತ್ತು ಮಸಾಲೆ ನಾನೇ ಹಾಕಿದೆ, ಅಂದರೆ ಫಿಶ್ಗೆ ಮಸಾಲೆ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಇವಾಗ ಮಾಡಬೇಡ, ಅದನ್ನು ರಾತ್ರಿಗೆ ಮಾಡ್ಕೊ ನೀನು, ಇವಾಗ ಇದೇ ಜಾಸ್ತಿ ಆಗುತ್ತೆ, ಚಿಕನ್ ಪಲಾವ್ ತಿಂದಮೇಲೆ ಮತ್ತು ಬೇರೆ ಏನೂ ತಿನ್ನೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಸಂಜೆ ಅಂದರೆ ಹೋಗೋ ಟೈಮಿಗೆ ತಿನ್ಕೊಂಡೋಗಿ ಬಿಸಿ ಬಿಸಿ ಅಂತ ಹೇಳ್ತಾಯಿದ್ಲು. ನಾನು ಹೇಳಿದೆ ಬೇಡಪ್ಪ, ಇದೇ ಜಾಸ್ತಿ ಆಯಿತು, ಅಂದರೆ ನಾವು ಊಟ ಮಾಡಿದ್ದೇ 2:45-3 ಗಂಟೆ ಆ ಥರ ಆಗೋಗಿತ್ತು, ಅದರಿಂದ ಬೇಡ ನೀವೇ ಮಾಡ್ಕೊಳ್ಳಿ 6:30-7 ಗಂಟೆ ಮೇಲೆ ಅಂತ ಹೇಳಿದೆ. ಬೇಡ ತಿನ್ಕೊಂಡೇ ಹೋಗಿ ಅಂತ ಇದ್ಲು. ಅದಕ್ಕೆ ಫಿಶ್ದು ಮಸಾಲೆ ಎಲ್ಲ ಹಾಕಿ ಇಟ್ಟಿದ್ದೆ. ಅವಳೆಲ್ಲ ಅಲ್ಲಿ ಏನಂದರೆ ಪಲಾವು ಇದೆಲ್ಲ ಮಾಡ್ತಾ ಇದ್ದಾಳೆ. ಇಲ್ಲಿ ನಾನು ಹಾಗೆ ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ನನಗೆ ಅವ್ರ ಮನೆಗೆ ಹೋದ ತಕ್ಷಣ ಫುಲ್ಲು ಕಾಲೆಲ್ಲ ಸ್ವಲ್ಪ ಹೊತ್ತು ಏನು ಅನಿಸ್ಲಿಲ್ಲ, ಅದಾದಮೇಲೆ ಫುಲ್ಲು ಕಾಲೆಲ್ಲ ಕೋಲ್ಡ್ ಅನ್ನಿಸ್ಬಿಡ್ತು. ಅಂದರೆ ಗ್ರಾನೈಟ್ ಆಗಿರೋದ್ರಿಂದ ಶೀತ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಮೈನೊಂದು ಸ್ಲಿಪ್ಪರ್ ಇತ್ತು, ಅದನ್ನ ಎತ್ಕೊಂಡು ನಾನು ಹಾಕ್ಕೊಂಡೆ. ಆಮೇಲೆ ನಮ್ಮದನ್ನು ಆಂಟಿ ನಾನು ಕೇರಮ್ ಮಾಡ್ತೀವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ, ಅದಕ್ಕೆ ನೀವು ವೀಡಿಯೋ ಮಾಡಿ ಅಂತ ಹೇಳ್ದೆ. ಸರಿ ಆಯಿತು ಆಡ್ತಾಯಿರಿ ಅಂದರೆ ಅವನು ಸ್ಟಾರ್ಟ್ ಆದಾಗಿಂದ ಫುಲ್ಲು ಎಂಡ್ವರೆಗೆ ವೀಡಿಯೋ ಮಾಡಲಂತೆ. ಅದಕ್ಕೆ ನಾನು ಹೇಳಿದೆ ಆ ಥರ ಮಾಡಿದ್ರೆ ಯಾರೂ ವೀಡಿಯೋನೇ ನೋಡಲ್ಲ ಅಂತಂದೆ. ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಧನುಗೂ ಏನಂದರೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಂತರ ಅಡುಗೆ ಮಾಡ್ತಾ ಇರುವಾಗ ಏನಾದರೂ ಚಿಕನ್ ಸ್ಮೆಲ್ಲು ಆ ಥರದ್ದೆಲ್ಲ ಬರ್ತಾಯಿದ್ರೆ ಏನು ಮಾಡ್ತಿದ್ದೀಯಮ್ಮ ಅಂತೇಳಿ ಬರ್ತಾಯಿರ್ತಾನೆ. ಅವ್ನಿಗೆ ವೆಜ್ ಅಷ್ಟು ಇಷ್ಟ ಆಗಲ್ಲ, ನಾನ್ ವೆಜ್ಜು ಸ್ವಲ್ಪ ಇಷ್ಟಪಡ್ತಾನೆ. ಅದಾದಮೇಲೆ ಏನು ಮಾಡ್ತಾಯಿಲ್ಲ ಅಂದರೆ ಇಲ್ಲ ಚಿಕನ್ ಸ್ಮೆಲ್ ಬರ್ತಾಯಿದೆ, ಏನು ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಾಯಿದ್ದ. ಆಮೇಲೆ ಈ ಥರ ಚಿಕನ್ ಪಲಾವ್ ಮಾಡ್ತಾಯಿದ್ದೆ ಅಮ್ಮ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವನು ಹೊರಗಡೆ ನಾವು ಕೇರ ಮಾಡ್ತಿದ್ದೀವಿ, ವೀಡಿಯೋ ಮಾಡು ಆಂಟಿ ವೀಡಿಯೋ ಮಾಡು ಅಂತಲೇ ಇದ್ದ. ಆಮೇಲೆ ಬರ್ತೀನಿ ಮಾಡಿದೆ. ಅದಾದಮೇಲೆ ಇಲ್ಲಿ ಮೈನಾವತಿ ಈಗ ಸ್ಟಾರ್ಟ್ ಮಾಡಿದ್ದಾಳೆ. ಅಡುಗೆ ಮಾಡ್ತಾಯಿಲ್ಲಲ್ಲ, ಇಲ್ಲಿ ಚಿಮ್ನಿ ಇದೆ ನೋಡಿ, ಅದು ನನಗೆ ಅಷ್ಟು ಸರಿ ಗೊತ್ತಿಲ್ಲ, ಹಳೇದಿತ್ತು ಪ್ರವೀಣನ ಮೇಲೆ, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ಅದು ಬಂದು ಬಟನ್ ಟೈಪು 1 2 3 ಆ ಥರ ಬಟನ್ ಇತ್ತು. ನಾನು ಅದನ್ನು ಬಟನ್ ಪ್ರೆಸ್ ಮಾಡ್ತಾಯಿದ್ದೆ. ಏನಾದರೂ ಈ ಥರ ಫಿಶ್ಶು ಒಣಸಿಗಡಿ ಈ ಥರ ಎಲ್ಲ ಮಾಡುವಾಗ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಅದಕ್ಕೆ ಇದು ಓಪನ್ ಆಗೋಗಿತ್ತು, ನನಗೆ ಗೊತ್ತಿಲ್ಲ. ಪ್ರವೀಣನ ಮನೇಲೂ ಸೇಮ್ ಇದೇ ಥರನೇ ಇರೋದು. ಅದಕ್ಕೆ ಕೇಳ್ತಾಯಿದ್ದೆ, ಇದು ಯಾವ ಥರನೇ ಈ ಥರ ಕೈಯಲ್ಲಿ ಮಾಡೋದು, ನನಗೆ ಅವತ್ತು ಗೊತ್ತೇ ಆಗಲಿಲ್ಲ, ಬಟನ್ ಹೋಗ್ಬಿಟ್ಟು ಪ್ರೆಸ್ ಮಾಡ್ತಾಯಿದ್ದೆ ಅಂತ ಹೇಳಿದೆ. ಅದಕ್ಕೆ ಅವಳು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ ಅಂತ
ನನಗೆ ಹೇಳ್ತಾ ಇದ್ಲು, ಆವತ್ತು ನಾನು ಪ್ರಣವನ ಮನೇಲಿ ಮಾಡಿದ್ನಲ್ಲ, ನನಗೆ ಓಪನ್ ಆಗಿರೋದೇ ನಾನು ನೋಡಿಲ್ವಲ್ಲ ಅಂತ ಹೇಳಿದೆ. ಇಲ್ಲ, ಓಪನ್ ಆಗಿರುತ್ತೆ, ನಾನು ಅಬ್ಸರ್ವ್ ಮಾಡಿಲ್ಲ ಅಂತ ಆಮೇಲೆ ಅಂದ್ಕೊಂಡೆ. ನಾನು ಹೋಗ್ಬಿಟ್ಟು 1 2 3 ಅಂತ ಇತ್ತಲ್ಲ, ಮೊದಲಿನ ಥರನೇ ಇದು ಹೋಗ್ಬಿಟ್ಟು ಪ್ರೆಸ್ ಮಾಡೋದು ಅಂದ್ಬಿಟ್ಟು ಹೋಗ್ಬಿಟ್ಟು ಪ್ರೆಸ್ ಮಾಡ್ತಾಯಿದ್ದೆ. ಆಮೇಲೆ ಪ್ರವೀಣನ ಮೋನನೋ ಗೊತ್ತಿಲ್ಲ, ನೆನಪಿಲ್ಲ ನನಗೆ, ಅವ್ರು ಬಂದ್ಬಿಟ್ಟು ಈ ಥರ ಮಾಡಿದ್ರೆ ಇದು ಓಪನ್ ಆಗುತ್ತೆ ಅಂದರೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಓಪನ್ ಆಗಿರೋದು ಮಾತ್ರ ನಾನು ನೋಡಿರಲಿಲ್ಲ ಅಷ್ಟೇ. ಅದಾದಮೇಲೆ ಮೈನಾವತಿ ಅಡುಗೆ ಮಾಡ್ತಾಯಿದ್ಲ. ನಾನಿಲ್ಲಿ ಸ್ವೀಟಿ ಡ್ರಾಯಿಂಗ್ ಮಾಡ್ತೀನಿ ಅಂತೇಳಿ ಡ್ರಾಯಿಂಗ್ ಮಾಡ್ತಾಯಿದ್ದಾಳೆ. ಅಲ್ಲಿದ್ದನು ಆಂಟಿ ಬಾ ಅಂತ ಹೇಳ್ತಾಯಿದ್ದ. ಆಮೇಲೆ ಅಲ್ಲೋಗ್ಬಿಟ್ಟು ಒಂದು ಜಾಸ್ತಿ ವೀಡಿಯೋ ಮಾಡಲಿಲ್ಲ, ಅದೇ ಜಸ್ಟು ಕೂತ್ಕೊಂಡಿದ್ರು ಆಟ ಆಡೋದಕ್ಕೆ. ಆಮೇಲೆ ಆಡ್ತಾಯಿರಿ, ನಾನು ಆಮೇಲೆ ಬರ್ತೀನಿ ಅಂದ್ಬಿಟ್ಟು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿದ್ದು. ಆಮೇಲೆ ಹೊರ್ಟೋದೆ ಒಳಗಡೆ, ಮತ್ತೆ ಅವ್ರದ್ದು ವೀಡಿಯೋ ಮಾಡಲಿಲ್ಲ. ಫುಲ್ಲು ಆಟ ಎಲ್ಲ ಆಡಿ ಕೇರಮ್ ಬೋರ್ಡನ್ನ ತೊಗೊಬಂದು ಮನೆ ಒಳಗಡೆ ಇಟ್ಟರು. ಆಗೋಯ್ತು ಆಟ ಅಂದರೆ, ನೀವು ವೀಡಿಯೋನೇ ಮಾಡಲಿಲ್ಲ ಅಂತೆಲ್ಲ ಹೇಳ್ತಾಯಿದ್ದೆ ನಮ್ಮದನು. ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ ಚಿನ್ನು, ಒಂದು 50 ಸೆಕೆಂಡ್ ಅಥವಾ ಒಂದು 30 ಸೆಕೆಂಡ್ ಅಷ್ಟೇ ವೀಡಿಯೋ ಮಾಡ್ಬೋದು ಅಷ್ಟೇ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ನೋಡಿ, ನಾನು ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾಯಿದ್ದೀನಿ. ಗ್ರಾನೈಟ್ ಅಲ್ವಾ, ಫುಲ್ಲು ಶೀತ ಆಗ್ತಾ ಇರುತ್ತೆ. ಅದರಿಂದ ಇಲ್ಲಿದ್ದನು ಹೊಟ್ಟೆ ಹಸಿತಾ ಇದೆ ನನಗೆ, ಇನ್ನೂ ಊಟ ಆಗಿಲ್ವಾ ಅಂತ ಹೇಳ್ತದೆ. ಯಾಕೆಂದರೆ ಟೈಮ್ ಬಂದು 2:30 ಆಗೋಗಿತ್ತು, ಲೇಟ್ ಆಯಿತು ಅಡುಗೆ ಮಾಡಿದ್ದು. ಅವರು ಸ್ವಲ್ಪ ಹೊರಗಡೆ ಹೋಗಿದ್ರಂತೆ. ಆಮೇಲೆ ನಾನು ಬರ್ತೀನಿ ಅಂತ ಫೋನ್ ಮಾಡಿದರೆ ಮಟನ್ ಏನಾದರೂ ತರ್ತಾಯಿದ್ದೆ ಅಂತ ಹೇಳ್ತಾಯಿದ್ಲು. ನೀನೇನು ಹೇಳಿಲ್ವಲ್ಲ, ಅದಕ್ಕೆ ನಮಗೆ ಅಂದ್ಬಿಟ್ಟು ಈ ಥರ ತೊಗೊಬಂದೆ ಅಂತ ಹೇಳ್ತಾಯಿದ್ಲು. ಆಮೇಲೆ ಇವ್ನು ನೋಡಿ ಆಯ್ತಾ ಅಂತ ಹೇಳಿ ಹೋಗಿ ನಿಂತ್ಕೊಂಡಿದ್ದಾನೆ. ಆಮೇಲೆ ಒಂದು 2:45 ಆಗಿತ್ತು ಅಷ್ಟೇ ಊಟ ಮಾಡೋಷ್ಟರೊಳಗೆ. ಊಟ ಎಲ್ಲ ಮಾಡಿ ಮುಗಿಸುವಾಗ 3:15 ಆಯಿತು. ಮತ್ತು ಚಿಕನ್ ಪಲಾವೇ ಜಾಸ್ತಿ ತಿಂದ್ಬಿಟ್ಟೆ. ಚೆನ್ನಾಗಾಗಿತ್ತು, ಚೆನ್ನಾಗೂ ಮಾಡಿದ್ಲು. ಯಾವಾಗಲೂ ನಾವು ಮಾಡಿ ತಿಂದು ಒಂಥರ ಬೇಜಾರು ಅನ್ನಿಸ್ತಾ ಇರುತ್ತೆ. ಬೇರೆಯವರು ಮಾಡಿದಾಗ ಏನೋ ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಆ ಥರ ಚೆನ್ನಾಗಾಗಿತ್ತು. ಮತ್ತು ಚಿಕನ್ ಎಲ್ಲ ಸ್ವಲ್ಪ ಹಾಕ್ಕೊಂಡೆ. ಚಿಕನ್ ಮತ್ತು ಪ್ರಾನ್ಸು ಸ್ವಲ್ಪನೇ ಹಾಕ್ಕೊಂಡು ತಿಂದಿದ್ದು. ಇನ್ನೊಂದು ಸ್ವಲ್ಪ ಅವಳಿಗೆ ಹೇಳಿದೆ, ಮೈನಾಗೆ, ನಾನು ಅದನ್ನು ಮುಟ್ಟಿಲ್ಲ, ಸ್ಪೂನಲ್ಲಿ ಹಾಕ್ಕೊಂಡು ತಿಂದಿರೋದು, ನೀನು ಹಾಕ್ಕೊಂಡು ತಿನ್ಕೊ ಅಂತೇಳಿ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಮೇಲೆ ಬಂದಾಗೆಲ್ಲ ಟೆರೆಸ್ ಮೇಲೆ ಬರೋದೇ ಇಲ್ಲ, ಅಲ್ಲೇ ಕೂತಿರ್ತೀವಿ ಕೆಳಗಡೆ, ಮೇಲೇನೂ ಬರೋದಿಲ್ಲ. ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಹಾಗೆ ಹೊರ್ಟೋಗಿರ್ತೀವಿ. ಸುಮಾರು ಸರಿ ಅನ್ಕೋತಾ ಇರ್ತೀನಿ, ಟೆರೆಸ್ ಮೇಲೆ ಬರಬೇಕಿತ್ತು. ಏನಾದರೂ ಹೇಳ್ತಾಳಲ್ಲ, ಆ ಗಿಡ ಹಾಕಿದ್ದೀನಿ, ಅದು ಬಂದಿದೆ, ಇದು ಬಂದಿದೆ ಅಂತ ಹೇಳ್ತಾ ಇರ್ತಾಳೆ. ಅಂಥ ಟೈಮಲ್ಲಿ ಹೌದಲ್ವ, ಬಂದಾಗ ಹೋಗಲೇ ಇಲ್ಲಲ್ಲ ಟೆರೆಸ್ ಮೇಲೆ ಅಂತ ಅಂದ್ಕೊಳ್ಳೋದೆ ನಾವು, ಆದರೆ ಟೆರೆಸ್ ಮೇಲೆ ಬರೋಲ್ಲ. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಟೆರೆಸ್ ಮೇಲೆ ಊಟ ಎಲ್ಲ ಆಗಿತ್ತಲ್ಲ, ಹಾಗೆ ಒಂದು ರೌಂಡ್ ಹಾಕ್ದಂಗೂ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಟೆರೆಸ್ ಮೇಲೆ ಬಂದ್ವಿ. ಹಾಗೆ ಎಲ್ಲ ಪಾಟಲ್ಲೂ ಒಂದೊಂದು ಇದಾಕಿದ್ದಾಳೆ, ಏನದು ಬದನೆ ಗಿಡ. ಅವತ್ತು ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಹೋದಾಗ ಒಬ್ಬರು ಅವ್ರ ಫ್ರೆಂಡ್ ಕೊಟ್ಟಿದ್ದರು ಬದನೆ ಗಿಡನ, ಅದನ್ನು ಎಲ್ಲದರಲ್ಲೂ ಒಂದೊಂದು ಹಾಕಿದ್ದೀನಿ ಅಂತ ಹೇಳ್ತಾಯಿದ್ಲು. ತುಂಬ ಕೊಟ್ಟಿದ್ರಲ್ಲ, ಏನು ಮಾಡಲಿ, ಅದಕ್ಕೆ ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ಹಾಗೆ ಟೆರೆಸ್ ಮೇಲೆಲ್ಲ ಬಂದಿದ್ವಲ್ಲ, ಗಿಡಗಳಿಗೂ ನೀರು ಹಾಕ್ಬಿಟ್ಟು
ಮತ್ತು ಮಿಷಿನ್ಗೆ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಇವರು ಮಿಷಿನ್ನ ಅಂದರೆ ವಾಷಿಂಗ್ ಮಿಷಿನ್ನ ಟೆರೆಸ್ ಮೇಲೆ ಇಟ್ಟಿರೋದು ಒಂದು ಸೈಡಲ್ಲಿದೆ. ಅಲ್ಲಿ ಬಂದ್ಬಿಟ್ಟು ಅಂದರೆ ಅವಳು ಏನು ಪ್ಲ್ಯಾನ್ ಅಂದರೆ ಅಲ್ಲೇ ಬಟ್ಟೆ ಅಂದರೆ ಮಿಷಿನ್ಗೆ ಹಾಕ್ಬಿಟ್ಟು ಅಲ್ಲೇ ಒಣಗಾಕೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟವಳು ವಾಷಿಂಗ್ ಮಿಷಿನ್ನ ಟೆರೆಸ್ ಮೇಲೆ ಇಟ್ಕೊಂಡಿದ್ದಾಳೆ. ಆಮೇಲೆ ಏನಾಯ್ತು ಅಂದರೆ ಟೆರೆಸ್ ಮೇಲಿಂದ ಕೆಳಗಡೆ ಬಂದ್ವಿ. ಆಮೇಲೆ ಮೋಹನ್ ಮಾಮನೂ ಕೂಡ ಬಂದರು. ಅವ್ರಿಗೊಂದು ಸ್ವಲ್ಪ ಚಿಕನ್ ಪಲಾವೆಲ್ಲ ಹಾಕ್ಕೊಟ್ಲು. ಅವರು ತಿಂದ್ಕೊಂಡು ಹೊರಡಬೇಕಾದ್ರೆ ಲೇಟ್ ಆಗೋಯಿತು. ಆಮೇಲೆ ನಾನು ಬರೋದಕ್ಕೂ ಫುಲ್ಲು ಟ್ರಾಫಿಕ್ ಜಾಮ್ ಆಗೋಗಿತ್ತು. ಆಮೇಲೆ ಬಸ್ಸು ನಿಂತ್ಕೊಂಡಿತ್ತು ಅಂದರೆ ಫುಲ್ ಜಾಮ್ ಆಗಿತ್ತಲ್ಲ, ಬಸ್ ನಿಂತಿತ್ತು. ಬಂದ ತಕ್ಷಣವೇ ಹತ್ಕೊಬಿಟ್ಟೆ. ಹತ್ಕೊಂಡು ಇಲ್ಲಿ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಅವತ್ತು ಹಿಂದಿನ ರಾತ್ರಿ, ಇದು ಬಂದು ಸಂಡೇ, ಒಂದು ವಾರದ ಹಿಂದಿನ ವೀಡಿಯೋ. ಅವತ್ತು ಶನಿವಾರ ನ್ಯೂಸಲ್ಲಿ ತೋರಿಸ್ತಾಯಿದ್ರು ಏನಂದರೆ ಫೋರಮ್ ಅಂದರೆ ಕೋಣನಕುಂಟೆ ಕ್ರಾಸ್ ಹತ್ರ ಫೋರಮ್ ಇದೆ ನೋಡಿ, ಅಲ್ಲಿ ಕಲ್ಕಿ ಮೂವಿದು ಬುಜ್ಜಿ ಅದು ಕಾರ್ ಇದೆ ಅಂತ ತೋರಿಸ್ತಾಯಿದ್ರು ನ್ಯೂಸಲ್ಲಿ. ಅದಕ್ಕೆ ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಅಲ್ಲೆಲ್ಲಾದರೂ ಕಾಣಿಸ್ಬೋದಾ ಅಂತ ಹೇಳ್ಬಿಟ್ಟು ಝೂಮ್ ಮಾಡಿ ಅಲ್ಲಿ ವೀಡಿಯೋ ಮಾಡ್ತಿರೋದು. ಅವತ್ತಂತೂ ತುಂಬ ಜನ ಇದ್ದರು. ಅದು ನೋಡೋಕ್ಕೆ ಬಂದಿದ್ರೆ ಏನೋ ಗೊತ್ತಿಲ್ಲ. ಅವತ್ತು ಸಂಡೇ, ಇವತ್ತು ಲಾಸ್ಟ್ ಡೇ, ನಾಳೆ ತನಕ ಇರುತ್ತೆ, ಆಮೇಲೆ ಅದು ವಾಪಸ್ ಹೋಗುತ್ತೆ ಅಂತ ಹೇಳ್ತಾಯಿದ್ರು. ನನಗೇನಾದರೂ ಕಾಣಿಸ್ಬೋದೇನೋ ಅಲ್ಲೇನಾದರೂ ಅದು ಬುಜ್ಜಿ ಕಾರು ಏನಾದರೂ ಕಾಣಿಸುತ್ತೇನೋ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನನಗೇನು ಏನೂ ಕಾಣಿಸ್ಲಿಲ್ಲ. ಅಲ್ಲಿ ಜನಗಳು ಮಾತ್ರ ತುಂಬ ಓಡಾಡ್ತಾಯಿದ್ರು, ಅದು ಮಾತ್ರ ಕಾಣಿಸ್ತಾಯಿತ್ತು, ಬೇರೆ ಏನೂ ಕಾಣಿಸ್ಲಿಲ್ಲ ನೋಡಿ. ತುಂಬ ಜನ ಇದ್ದರು ಮಾತ್ರ. ಎಲ್ಲರೂ ಅದನ್ನೇ ನೋಡೋಕ್ಕೆ ಬಂದಿದ್ರು ಅನಿಸುತ್ತೆ. ಎಲ್ಲರೂ ಬಂದು ಫೋಟೋ ಎಲ್ಲ ತೊಗೊಳ್ಳೋದು ಹಾಗೆ. ಆಮೇಲೆ ಕೌಶಿಗೆ ಹೇಳ್ದೆ, ಅವನಿಗೆ ಗೊತ್ತಿರಲಿಲ್ಲ ಈ ಥರ ಬಂದಿದೆ ಅಂತ ಕಣೋ, ಹೋಗ್ತೀಯಾ ಅಂತ. ಹ್ಞೂ ಹೋಗ್ತೀನಿ ಅಂತ ನಾನಂದೆ. ಸರಿ ನಾನು ಬರ್ತೀನಿ, ನೀವು ನೋಡಿಕೊಂಡು ಆಗೋಗಿ, ನಾನು ಹೀಗೆ ಹೋಗ್ತೀನಿ ಅಂತ ಹೇಳಿದೆ ಕೋಣನಕುಂಟೆ ಕ್ರಾಸ್ ಹತ್ರ. ನಾನು ಯಾಕೆಂದರೆ ಅಲ್ಲಿ ಮತ್ತೆ ಬಸ್ ಚೇಂಜ್ ಮಾಡಬೇಕಲ್ಲ, ಅದಕ್ಕೆ. ಮೋಹನ್ ಮಾಮ ಒಪ್ಪಲಿಲ್ಲ. ಇಲ್ಲೇ ಇಷ್ಟೊಂದು ಜಾಮ್ ಆಗಿದೆ, ಇನ್ನು ನಾನು ಅಲ್ಲಿ ಬಂದು ತೋರಿಸ್ಕೊಂಡು ಹೋಗ್ಬೇಕಾದ್ರೆ ಲೇಟ್ ಆಗಿಬಿಡುತ್ತೆ, ನಾನು ಬರಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಅವ್ರು ನನ್ನ ಅಲ್ಲೇ ಇಳಿಸ್ಬಿಟ್ಟು ನಾನು ಅಲ್ಲಿಂದ ಬಸ್ ಹತ್ಕೊಂಡು ಮತ್ತೆ ಬಂದು ಕೋಣನಕುಂಟೆ ಕ್ರಾಸಲ್ಲಿ ಇನ್ನೊಂದು ಬಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಬಸ್ ಹತ್ತಿ ಬರಬೇಕಾದ್ರೆ ಇನ್ನೇನು ಎಲೆಕ್ಟ್ರಾನಿಕ್ ಸಿಟಿ ಬರ್ತಾಯಿದ್ದೀನಿ, ಮಳೆ ಸ್ಟಾರ್ಟ್ ಆಯಿತು. ಏನಪ್ಪ ಮಾಡೋದು, ಮಳೆ ಬೇರೆ ಸ್ಟಾರ್ಟ್ ಆಯ್ತಲ್ಲ ಅಂದ್ಕೊಂಡು. ಏಕೆಂದರೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಇಳಿದ ತಕ್ಷಣವೇ ನನಗೆ ಬಸ್ಸು ಸಿಗೋದಿಲ್ಲ. ಒಂದು 1/4 ಗಂಟೆ ಆಗಲ್ಲ, ಒಂದು 10 ನಿಮಿಷ ಸ್ಕೈ ವಾಕ್ ಮೇಲೆ ಹತ್ತಿ ಅಲ್ಲಿ ನಡ್ಕೊಂಡು ಹೋಗಿ ಮತ್ತೆ ಅಲ್ಲಿಂದ ಒಂದು 5 ನಿಮಿಷ ನಡಿಬೇಕು. ನಡೆಯೋದಕ್ಕೇನೂ ಭಯ ಇಲ್ಲ, ನಡ್ಕೊಂಡು ಹೋಗ್ತೀನಿ. ಆದರೆ ಮಳೆ ಬರ್ತಾಯಿತ್ತಲ್ಲ, ನೆಂದು ಬಿಡ್ತೀನಿ ಅಂತೇಳಿ ಸ್ವಲ್ಪ ಒಂಥರ ಅನ್ನಿಸ್ತಾಯಿತ್ತು, ಮಳೆ ಬರ್ತಾ ಇದೆಯಲ್ಲ ಅಂಥೇಳಿ. ಯಾಕೆಂದರೆ ನಾನು ಛತ್ರಿ ಅದೇನು ತೊಗೊಂಡಿರಲಿಲ್ಲ. ಆಮೇಲೆ ನೋಡಿದರೆ ಮಳೆ ನಿಂತೋಗಿತ್ತು. ಇವಾಗ ತಾನೇ ಮನೆಗೆ ಬಂದೆ ನೋಡಿ. ಟೈಮ್ ಬಂದು ಕರೆಕ್ಟಾಗಿ 8 ಗಂಟೆ ಆಗಿದೆ. ಇವಾಗ ಫ್ರೆಶ್ ಅಪ್ ಆಗಬೇಕು. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.